ಹಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ. 5ರಿಂದ 15, 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55. ಸೊ ಇಲ್ಲಿ ಆವೃತ್ತಿ 2, 3, 5, 7, 3. ಸೊ ಇದರ ದತ್ತಾಂಶ, ಈ ಒಂದು ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸರಾಸರಿ ಕಂಡುಹಿಡಿಯುವ ಸೂತ್ರ. ಸೊ ಇಲ್ಲಿ ನೇರ ವಿಧಾನ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಸಮೇಶನ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇಲ್ಲಿ ನಾವು ಮಧ್ಯ ಬಿಂದುವನ್ನ ಲೆಕ್ಕ ಹಾಕ್ಬೇಕು. ಸೊ ಎಕ್ಸ್ ಐ, ಸೊ ಮಧ್ಯ ಬಿಂದು ಏನ್ ಹೇಳಿ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಇಲ್ಲಿ 15 ಪ್ಲಸ್ 5 ಡಿವೈಡೆಡ್ ಬೈ 2. ಸೊ ಇದೆಷ್ಟಾಗುತ್ತೆ, 20 ಡಿವೈಡೆಡ್ ಬೈ 2 ಅಂದ್ರೆ 10, 20, 30, 40, 50. ಸೊ ಅದೇ ರೀತಿಯಾಗಿ ನಾವು ಸಮೇಶನ್ ಎಫ್ ಐ ಎಕ್ಸ್ ಐ ಬೇಕು ಅಂದ್ರೆ ನಮಗೆ ಮಧ್ಯಬಿಂದು ಮತ್ತು ಆವೃತ್ತಿಯ ಗುಣಲಬ್ಧಗಳು ಬೇಕಾಗತ್ತೆ. ಸೊ ಹಾಗಾಗಿ ಎಫ್ ಐ ಎಕ್ಸ್ ಐ ಕೋಷ್ಟಕವನ್ನ ರಚಿಸಿದ್ರೆ, ಸೊ ಇದರ ಗುಣಲಬ್ಧ ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧ. ಸೊ 10 20, 3 ಗುಣಿಸು 20 60. ಸೊ 5 ಗುಣಿಸು 30 150, 7 ಗುಣಿಸು 48 280, 50 ಗುಣಿಸು 3 ಸೊ 150. ಓಕೆ. ಸೊ ಈಗ ನಾವು ಇಲ್ಲಿ ಆವೃತ್ತಿಯ ಮೊತ್ತವನ್ನ ಲೆಕ್ಕ ಹಾಕಿದಾಗ ಸಮೇಶನ್ ಎಫ್ ಐ ಈಸ್ ಈಕ್ವಲ್ ಟು ಏನ್ ಹೇಳಿ, 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 10, 15, 20 ಆಗತ್ತೆ. ಸೊ ಅದೇ ರೀತಿ ಆವೃತ್ತಿ ಮತ್ತು ಮಧ್ಯಬಿಂದುವಿನ ಗುಣಲಬ್ಧಗಳ ಮೊತ್ತ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ. ಸೊ 20 ಪ್ಲಸ್ 60 ಪ್ಲಸ್ 150 ಪ್ಲಸ್ 280 ಪ್ಲಸ್ 150. ಸೊ ಒಟ್ಟು ಮೊತ್ತ 660. ಸೊ ಈ ಮೌಲ್ಯವನ್ನು ನಾವು ಸೂತ್ರದಲ್ಲಿ ಆದೇಶಿಸಿದಾಗ ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನ್ ಹೇಳಿ, 660 ಡಿವೈಡೆಡ್ ಬೈ 20. ಸೊ 0 0 ಹೋಯ್ತು, 2 ಬಂದ್ಲೆ 2 3 3. ಸೊ 33 ಆಯ್ತು. ಸೊ ಹಾಗಾಗಿ ಇಲ್ಲಿ ಸರಾಸರಿ ಏನು ಕೊಟ್ಟಿರುವ ದತ್ತಾಂಶದ ಸರಾಸರಿ ಏನು ಮಕ್ಕಳೇ, 33 ಆಗಿದೆ. ಥ್ಯಾಂಕ್ ಯು.